ಚೋಚಾ ಬಾತ್ ಉಪ್ಪಿಟ್ಟು ಕೇಸರಿ ಬಾತ್ ಎರಡು ಇರ್ತದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಕನಕಪುರ ಬಂದಿದ್ದೀನಿ. ಕನಕಪುರದಲ್ಲಿ ಸುರೇಶ್ ಕ್ಯಾಂಟೀನ್ ಅಂತ ಬಜೆಟ್ ಫ್ರೆಂಡ್ಲಿ ಹೋಟೆಲು, ವಾಣಿ ಥಿಯೇಟ್ರ್ ಇದೆ. ಅದರ ಅಪೋಸಿಟ್ ಎಲ್ಲನೇ ಈ ಒಂದು ಹೋಟೆಲ್ ಇದೆ. ನಿಮಗೆ ಇಲ್ಲಿ ಇಡ್ಲಿ ಸಿಗುತ್ತೆ, ಚಿತ್ರಾನ್ನ, ಚೌಚೌಬಾತು ಅಂದರೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಸಿಗುತ್ತೆ. ಅದು ಕೇವಲ 25 ರೂಪಾಯಿಗೆ ಸಿಗುತ್ತಂತೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ಚೌಚೌಬಾತ್ ಕೊಡಿಸ್ತೀನಿ ಇವತ್ತು. ಬನ್ನಿ. ಇಡ್ಲಿ ಇದೆ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು. ಎಷ್ಟು? ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅವರು. ಸರ್ ಹೆಸರೇನು ಕಾಣಿಸ್ತಾ ಇಲ್ಲ? ಸುರೇಶ್ ಕ್ಯಾಂಟೀನ್ ಅಂತ ಇದೆ, ನಮ್ಮ ಅಣ್ಣವ್ರ ಹೆಸರಲ್ಲಿದೆ. ಸುರೇಶ್ ಕ್ಯಾಂಟೀನ್ ಅಂತ ಕರೀತಾರೆ. ಹೌದು ಸರ್. ಏನೇನೆಲ್ಲ ಸಿಗುತ್ತೆ ಇಲ್ಲಿ? ನಮ್ಮಲ್ಲಿ ಇಡ್ಲಿ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು. ಆಲ್ಟರ್ನೇಟ್ ಡೇಸಲ್ಲಿ ಪುಳಿಯೋರೆ ಸಿಗುತ್ತೆ, ರೈಸ್ ಬಾತ್ ಬೇರೆ ಸಿಗುತ್ತೆ. ಓಕೆ. ಸೊ ಲಿಮಿಟೆಡ್ ಫುಡ್, ಜಾಸ್ತಿ ಇಲ್ಲ. ಓಕೆ. ಯಾವ್ದು ಜಾಸ್ತಿ ಹೋಗುತ್ತೆ ಸರ್? ನಮ್ಮಲ್ಲಿ ಚಿತ್ರಾನ್ನ ಜಾಸ್ತಿ, ಚಿತ್ರಾನ್ನ ಇಡ್ಲಿ ಜಾಸ್ತಿ ಹೋಗುತ್ತೆ. ಚಿತ್ರಾನ್ನ ಇಡ್ಲಿ ಜಾಸ್ತಿ ಹೋಗುತ್ತೆ. ಓಕೆ. ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಕೂಡ ತುಂಬ ಚೆನ್ನಾಗಿ ಲಿವರ್ ತೊಂದರೆ ಇಲ್ಲ. ಬಟ್ ಉಪ್ಪಿಟ್ಟು, ಚಿತ್ರಾನ್ನ, ಇಡ್ಲಿ, ಚಿತ್ರಾನ್ನ ಜಾಸ್ತಿ ಹೋಗುತ್ತೆ. ಇಡ್ಲಿ, ಚಿತ್ರಾನ್ನ ಜಾಸ್ತಿ ಹೋಗುತ್ತೆ. ಮತ್ತೆ ಇನ್ನು ಸೌದೆ ಒಲೆ ಬಳಸ್ತಾ ಇದ್ದೀರಾ? ಎಲ್ಲ ಸೌದೆ ಒಲೆ. ಓಕೆ. ಎಷ್ಟು ವರ್ಷ ಆಯಿತು ಸರ್ ಶುರುವಾಗಿ? ಮೋರ್ ದೆನ್ 45 years ಆಗಿದೆ. ಇದನ್ನು ನಮ್ಮ ಅಜ್ಜಿ ತಾತ ಸ್ಟಾರ್ಟ್ ಮಾಡಿದ್ರು. ಸೊ 3rd generation ಇಸ್ ರನ್ನಿಂಗ್. ಓಕೆ. ಇವಾಗ ಮತ್ತೆ ನೀವು ಮತ್ತೆ ನಿಮ್ಮ ತಾಯಿ? ನಾವು ಮತ್ತೆ ನಮ್ಮ ತಾಯಿ ಮಾಡ್ತಾ ಇದ್ದೀರಾ. ಟೈಮಿಂಗ್ಸ್ ಏನಿದೆ ಸರ್? ಸರ್ ಮಾರ್ನಿಂಗ್ 7:30 ಸ್ಟಾರ್ಟ್ ಆಗುತ್ತೆ. ಒಂದು ಆಫ್ಟರ್ನೂನ್ 11:30 12 o'clockವರೆಗೂ ಇರುತ್ತೆ. 12:30 ಮುಂಚೆ ದೋಸೆ ಎಲ್ಲ ಮಾಡ್ತೀವಿ. ದೋಸೆ, ಪೂರಿ, ಚಪಾತಿ, ವಡೆ ಎಲ್ಲ ಮಾಡ್ತಿದ್ದೋ. ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ನಾವು ಜೀವನ ಸ್ಟಾರ್ಟ್ ಮಾಡಿದ್ದೆ ಇದರಲ್ಲಿ. ಸೊ ನಾವು ಬೇರೆ ಕೆಲಸ ಹೋಗೋದು ಬಿಟ್ಟರು ಇದನ್ನೇ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಅಜ್ಜಿ ತಾತ ಹಾಕ್ಬಿಟ್ಟಿದ್ದು ದಾರಿ ಇದು, ನಮ್ಮ ಜೀವನೋಪಾಯಕ್ಕೆ ಒಂದು ದಾರಿ ಇದೆ, ಹಾಗೆ ಕಂಟಿನ್ಯೂ ಮಾಡ್ತೀವಿ. ಸೊ ನಮ್ದು ಹಾಗೆ ಹೇಗೆ ಮುಂಚೆ ಶೆಡ್ಡಲ್ಲಿ ಇತ್ತು, ಈಗ ಶೆಡ್ಡೆಲ್ಲ ಹೋಯ್ತಲ್ಲ ಅಂದ್ಬಿಟ್ಟು ಶೀಟ್ ಹಾಕಿದ್ದು ಸ್ವಲ್ಪ ಇಂಪ್ರೂವ್ ಮಾಡಲಿಕ್ಕೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀವಿ. ಓಕೆ. ಸೊ ಜನರು ಯೂಶಲಿ ಬೋರ್ಡ್ ಏನು ಕಾಣಿಸ್ತಿರೋದ, ಯಾವ ಹೆಸರಲ್ಲಿ ಕರೀತಾರೆ ಯೂಶಲಿ? ಸುರೇಶ್ ಕ್ಯಾಂಟೀನ್ ಅಂತ ಹೇಳಿ. ಬಟ್ ಆವಾಗಿಂದನೂ ನಾಗಮ್ಮ ಹೋಟೆಲ್ ಅಂತಾನೆ ಇದು ಮಾಡ್ತಾರೆ. ಓಕೆ. ಅದೇ ಕಂಟಿನ್ಯೂ. ಲೈಸೆನ್ಸ್ ಎಲ್ಲ ಬಂದು ನಮ್ಮ ಅಣ್ಣನ ಸುರೇಶ್ ಕ್ಯಾಂಟೀನ್ ಹೆಸರು. ಸುರೇಶ್ ಕ್ಯಾಂಟೀನ್ ಅಂತ. ಮತ್ತೆ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಇಲ್ಲಿಗೆ ಬರಬೇಕು ಅಂದರೆ? ಸರ್ ಇದು ಕನಕಪುರ ಅಂತ ಊರು. ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ. ಸೊ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ದಾರಿಲಿ ಮೈನ್ ರೋಡಲ್ಲಿದೆ. ಸೊ ಲ್ಯಾಂಡ್ ಮಾರ್ಕ್ ಬಂದು ವಾಣಿ ಟಾಕೀಸ್ ಆಪೋಸಿಟ್ ಅಂತ ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಅಮ್ಮ, ಸುರೇಶ್ ಕ್ಯಾಂಟೀನ್ ಶುರು ಮಾಡಿದ್ದು ನೀವು ಅಂತ ಅಂದರೆ ನಿಮ್ಮ ಅತ್ತೆಯವರೇನು? ನಮ್ಮ ಅತ್ತೆ ನಮ್ಮ ಮಾವ ಮಾಡ್ತಾ ಇದ್ರು.
ಅವರು ತೀರೋದ್ಮೇಲೆ ನಮ್ಮ ಯಜಮಾನರು ನಾವು ಇಬ್ಬರು ಮಾಡ್ತಾ ಇದ್ವಿ. ನಾವು ರೈಸ್ ಎಲ್ಲ ಬರೀ 15 ಪೈಸೆ ಕೊಡ್ತಾ ಇದ್ರು ಮತ್ತೆ ಅವರು. ಓ 15 ಪೈಸೆ ರೈಸು ನಮ್ಮ ಮತ್ತೆ ರೈಸ್ ಕೊಡ್ತಾ ಇದ್ರು. ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ 10 ರೂಪಾಯಿ ಶುರು ಮಾಡಿದೆ. 10 ರೂಪಾಯಿ ನೀವು ಮಾಡಿದೆ, ಆಮೇಲೆ 15 ರೂಪಾಯಿ ಮಾಡಿದೆ, ಈಗ 25 ರೂಪಾಯಿ ಮಾಡಿದ್ದೀವಿ. ಅಮ್ಮ ಸೌದೆ ಒಲೆ ಕಷ್ಟ ಅನ್ಸಲ್ವಾ? ಅನ್ಸಲ್ಲ, ನಮ್ಗೇನು ಅನ್ಸಲ್ಲ, ರೂಢಿ ಆಗ್ಬಿಟ್ಟಿದೆ. ಅವಾಗೆಲ್ಲ ಇನ್ನೂ ದೊಡ್ಡ ದೊಡ್ಡ ಪಾತ್ರೆಲ್ಲೇ ಮಾಡ್ತಾ ಇದ್ವಿ. ಈಗ ನನಗೂ ಸ್ವಲ್ಪ ಏಜ್ ಆಯ್ತಾ ಬಂತು, ಮಾಡೋಕ್ಕಾಗಲ್ಲಲ್ವಾ, ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ವಿ. ಓಕೆ ಮಾ, ಥ್ಯಾಂಕ್ಸ್ ಮಾ. ಥ್ಯಾಂಕ್ ನಾವು ನಿಮಿಷ ಕೊಡ್ತೀನಿ. ಕನಕಪುರದಲ್ಲಿ ಸುರೇಶ್ ಕ್ಯಾಂಟೀನಲ್ಲಿ ಅದ್ಭುತವಾಗಿರುತ್ತೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಬಿಸಿ ಬಿಸಿಯಾಗಿರುತ್ತೆ. ದ್ರಾಕ್ಷಿ ಎಲ್ಲ ಬಳಸಿದ್ದಾರೆ. ತೊಂಬಳನ ಸ್ವೀಟು ಕೇಸರಿ ಬಾತ್. ಏಲಕ್ಕಿ ಎಲ್ಲ ಹಾಕಿರ್ತಾರಲ್ಲ, ಆ ಏಲಕ್ಕಿ ಘಮ ನೀಟಾಗಿ ಸಿಗುತ್ತೆ, ಬಿಸಿ ಬಿಸಿಯಾಗೂ ಇರುತ್ತೆ. ಅದೊಂದು ಕಡೆ ಇಷ್ಟ ಆಗುತ್ತೆ. ಕೇಸರಿ ಬಾತ್ ತಣ್ಣಗಾಗ್ಬಿಟ್ರೆ ಮಜಾನೇ ಬರೋಲ್ಲ, ಚೆನ್ನಾಗಿದೆ. ಬಿಸಿ ಬಿಸಿಯಾಗೂ ಇರುತ್ತಲ್ಲ, ಇಷ್ಟ ಆಗುತ್ತೆ. ಇನ್ನು ಉಪ್ಪಿಟ್ಟು ಉಪ್ಪಿಟ್ಟಂತೂ ಅಲ್ಟಿಮೇಟ್ ಆಗಿದೆ, ಇಷ್ಟ ಆಗುತ್ತೆ. ಕಡಲೆಬೇಳೆ ಬಳಸಿರ್ತಾರೆ, ಸೊ ಅದು ಕೂಡ ಲೈಟಾಗಿ ಕಟಮ್ ಅಂತ ಸಿಗುತ್ತೆ. ಮತ್ತು ಇನ್ನು ಈರುಳ್ಳಿ ಅತಿ ಹೆಚ್ಚು ಬಳಸಿರ್ತಾರೆ. ಉಪ್ಪಿಟ್ಟು ಅಂದಾಗ ಈರುಳ್ಳಿ ಅತಿ ಹೆಚ್ಚಿದ್ರೇ ಮಜಾ. ಸೊ ಚೆನ್ನಾಗಿದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದು ಕೂಡ ಜಾಸ್ತಿನೇ ಬಳಸಿರೋದ್ರೆ ಕೊತ್ತಂಬರಿ ಸೊಪ್ಪಿನ ಘಮ ನೀಟಾಗಿ ಸಿಗುತ್ತೆ. ಚೆನ್ನಾಗಿದೆ ಉಪ್ಪಿಟ್ಟು, ಇಷ್ಟ ಆಗುತ್ತೆ. ಹಸಿರು ಮೆಣಸಿನ್ಕಾಯಿ ಖಾರ ಒಂದು ಕಡೆ ಸಿಗುತ್ತೆ. ಇನ್ನು ಕರಿಬೇವು ಅದು ಕೂಡ ಅತಿ ಹೆಚ್ಚೇ ಬಳಸಿದ್ದಾರೆ. ಚೆನ್ನಾಗಿದೆ, ಸೂಪರ್. ವರ್ತು 25 ರೂಪಾಯಿಗೆ ಆರಾಮ್ಸೆ ತೊಗೊಬೋದು. ಎರಡೂ ಬರುತ್ತಲ್ಲ 25 ರೂಪಾಯಿಗೆ. ಬರೀ ಖಾರ ಬಾತ್ ಅಂದ್ರೇ ಎಷ್ಟೋ ಕಡೆ 20-25 ರೂಪಾಯಿ ಅಂತಾರೆ. ಇಲ್ಲಿ 25 ರೂಪಾಯಿಗೆ ಎರಡೂ ಬಂದ್ಬಿಡುತ್ತೆ. ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಖಾಲಿ ಮಾಡ್ಬಿಟ್ಟು ರಪ್ಪಂತ ಇಡ್ಲಿ ತೊಗೊಂಬಿಡೋಣ. ಇಡ್ಲಿ ತೊಗೊಂಡಿದ್ದೀವಿ 25 ರೂಪಾಯಿಗೆ 5 ಇಡ್ಲಿ ಬರುತ್ತೆ. 5 ರೂಪಾಯಿ ಒಂದು ಇಡ್ಲಿನ ಲೆಕ್ಕದಲ್ಲಿ. ಸೊ ಚೆನ್ನಾಗಿದೆ. ಕೆಂಪು ಚಟ್ನಿ, ಕೆಂಪು ಮೆಣಸಿನ್ಕಾಯಿನೇ ಬಳಸ್ತಾರೆ, ಹಸಿರು ಮೆಣಸಿನ್ಕಾಯಿ ಬಳಸಲ್ವಂತೆ. ಸೊ ಅವಾಗಿಂದನೂ ಹಾಗೆ ಅಂತ ಹೇಳ್ತಿದ್ರು. ಸೊ ಕೆಂಪು ಮೆಣಸಿನಕಾಯಿಯ ಚಟ್ನಿಯ ಜೊತೆ ಇಡ್ಲಿನೂ ಮೃದುವಾಗಿದೆ, ಚಟ್ನಿನೂ ಚೆನ್ನಾಗಿದೆ. ಉಪ್ಪಿಟ್ಟು ಅಲ್ಟಿಮೇಟು, ಕೇಸರಿ ಬಾತು ಕೂಡ ಚೆನ್ನಾಗಿತ್ತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.